ಹಲೋ, ನಮಸ್ಕಾರ. ಹೇಗಿದ್ದೀರಿ? ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೊಂದು ಹೊಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀನಿ. ಅದು ಬಂದು ಮೂಲಂಗಿ ಸೊಪ್ಪು, ಮೂಲಂಗಿ ಸೊಪ್ಪು ಮತ್ತು ಬೇಳೆ ಸಾರು ಹಾಕಿ ಒಂದು ಸಾಂಬಾರು ಮಾಡ್ತೇನೆ. ಇದು ತುಂಬ ಸಿಂಪಲ್ ಇದೆ, ತುಂಬ ರುಚಿಯಾಗಿದೆ. ಅದು ಹೇಗೆ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ, ಬನ್ನಿ. ಮೊದಲಿಗೆ ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆಗ್ತಾ ಬರುವಾಗ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಈಗ ತಗೊಂಡು ಅರ್ಧ ಚಮಚ ಜೀರಿಗೆನ ಹಾಕೊಳ್ಳೋಣ. 1/4 ಚಮಚ ಹಿಂಗನ್ನು ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಚಾಪ್ಡ್ ಬೆಳ್ಳುಳ್ಳಿ ಗಾರ್ಲಿಕನ್ನು ಹಾಕೊಳ್ಳೋಣ. ಫ್ರೈ ಆಗ್ತಾ ಬರುವಾಗ ಗಾರ್ಲಿಕ್. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವ ಮೂಲಂಗಿ ಸೊಪ್ಪು ಅದನ್ನು ಹಾಕೊಳ್ಳೋಣ. ನೋಡ್ಬೋದು, ಇಲ್ಲಿ ನಾನು ಸೊಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಅದರ ಗಂಟೆ ಏನುಂಟು ಅದನ್ನು ನಾನು ಬೇಳೆ ಜೊತೆ ಹಾಕಿ ಬೇಯಿಸ್ತೇನೆ. ಸೊಪ್ಪು ಬೇಗ ಆಗುತ್ತೆ. ಮಿಕ್ಸ್ ಮಾಡೋಣ. ಈ ಸೊಪ್ಪನ್ನು ಒಳ್ಳೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡೋಣ. ಯಾವುದೇ ರೀತಿಯಾದ ಉಪ್ಪೆಲ್ಲ ಈಗ ಹಾಕೋದು ಬೇಡ. ಈಗ ನೆನೆಸಿಟ್ಟ ಬೇಳೆ, ನಾನಿಲ್ಲಿ 3 ಮುಷ್ಟಿಯಷ್ಟು ಬೇಳೆ ತಗೊಂಡಿದ್ದೀನಿ. ಅದಕ್ಕೆ ನಾವೀಗ ಈ ದಂಟೇನುಂಟು ಅದನ್ನು ಹಾಕೊಳ್ಳೋಣ. ಮೂಲಂಗಿಯ ಸೊಪ್ಪಿನ ದಂಟು, 2 ಚಿಟಿಕೆಯಷ್ಟು ಅರಿಶಿಣ, ರುಚಿಗೆ ತಕ್ಕ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಸೈಜ್ ನೀರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ ರಫ್ಲಿ ಚಾಪ್ಡ್. ಈಗ ಇದನ್ನು ಗ್ಯಾಸಲ್ಲಿಟ್ಟು ಒಂದು ಕುದಿ ಬಂದ ನಂತರ ಇದರ ಕವರನ್ನು ಮುಚ್ಚಿ 1 ವಿಷಲ್ ಬರಿಸೋಣ. ಸೊಪ್ಪು ಬೇಯ್ತಾ ಬಂದಿದೆ. ಇನ್ನೊಂದೇನು 10-15 ಮಿನಿಟ್ಸ್ ಪರ್ಸೆಂಟ್ ಉಂಟು ಹೇಳುವಾಗ ಅದಕ್ಕೆ ನಾವು ಸ್ವಲ್ಪ ಡ್ರೈ ಮಸಾಲಾನ ಸೇರಿಸ್ಕೊಳ್ಳೋಣ. 1 ಚಮಚ ಅಚ್ಚಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್, 1 ಚಮಚ ಕೊತ್ತಂಬರಿ ಕೊರಿಯಂಡರ್ ಪೌಡರ್, 1 ಟೀ ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲ. ಇದನ್ನು ಒಮ್ಮೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಂಡು ಬೆಂಕಿ ಬಂದ್ ಮಾಡಿ ಇಟ್ಕೊಳ್ಳೋಣ. ಯಾಕೆ ದಾಲ್ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ. ಬೇಳೆ ಏನು ಬೇಯಲಿಕ್ಕೆ ಇಟ್ಟಿದ್ದೀವಲ್ಲ ಅದೊಂದು ರೆಡಿ ಆಗಬೇಕು. ಅಷ್ಟು ತನಕ ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಬೆಂಕಿ ಬಂದ್ ಮಾಡೋಣ. ಬಂದ್ ಮಾಡಿದೆ. ಈಗ ಕುದಿ ಬರ್ತಾಯಿದೆ. ಈಗ ಲಿಡ್ ಕವರ್ ಮಾಡಿ ಕೇವಲ 1 ವಿಷಲ್ ಬರಿಸಿದ್ರೆ ಸಾಕು. ಸೊ ಕುಕ್ಕರ್ದು ಪ್ರೆಷರ್ ಹೋಗಿದೆ. ಈಗ ಓಪನ್ ಮಾಡೋಣ. ನೋಡ್ಬೋದು, ದಾಲ್ ಮತ್ತು ಅದು ದಂಟೆ ಅಂತೂ ಒಳ್ಳೆಯಾಗಿ ಕುಕ್ ಆಗಿದೆ. ಈಗ ಇದನ್ನು ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಇದು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದರ ಖಾರ ಮತ್ತು ಉಪ್ಪನ್ನು ನೋಡೋಣ, ರುಚಿ ನೋಡೋಣ. ಒಳ್ಳೆ ಮಿಕ್ಸ್ ಮಾಡಿ ಆಯಿತು. ಈಗ ಉಪ್ಪು ನೋಡೋಣ, ಉಪ್ಪು ಸರಿ ಇದೆ ಅಂತೇಳಿ. ಉಪ್ಪು ಸ್ವಲ್ಪ ಕಮ್ಮಿದೆ, ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುನೊಮ್ಮೆ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಒಂದು ಕುದಿ ಬರಲಿ. ಸೊ ಒಳ್ಳೆ ಬಾಯ್ಲ್ ಬಂದಿದೆ. ಈಗ ನೋಡಿ, ಇದೆ ಬಿಸಿ ಬಿಸಿ ಅನ್ನ, ಹಪ್ಪಳ ಇಲ್ಲದ್ರೆ ಸಂಡಿಗೆ ತುಂಬ ಒಳ್ಳೆ ಆಗ್ತದೆ. ಸೊ ಫೈನಲ್ ಇದರ ರುಚಿ ನೋಡ್ತೀವಿ, ಈ ಥರ ಬರ್ತದೆ ನೋಡಿ. ಬೆಂಕಿ ಮಾಡೋಣ. ಸಾರತ್ತು ಸಖತ್ತಾಗಿ ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಬಾಯ್.